ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಉಳಿಯಲಿ ಪಂಚಾಯತಿ ಉಳಿಯಲಿ ಪಂಚಾಯತಿ ಉಳಿಯಲಿ ನಗರಸಭೆ ಗ್ರಾಮವನ್ನು ವಾರ್ಡ್ಗಳನ್ನಾಗಿ ಮಾಡುವ ಕ್ರಮವನ್ನು ಖಂಡಿಸುತ್ತೇವೆ. ಗ್ರಾಮವನ್ನು ವಾರ್ಡ್ಗಳನ್ನಾಗಿ ಮಾಡುವ ಕ್ರಮವನ್ನು ಖಂಡಿಸುತ್ತೇವೆ. ಮತ್ತೂರು ಶಾಸಕರ ನಿಲುವಿಗೆ ನಾವು ಈ ದಿನ ಜಿಲ್ಲಾಧಿಕಾರಿಗಳು ಗೆಜ್ಜಲಗೆರೆ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡುವ ಹಿನ್ನೆಲೆಯಲ್ಲಿ ಗೆಜ್ಜಲಗೆರೆ ಗ್ರಾಮದ ಹೆಸರಿನ ಬದಲು ವಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡಿ ವಾರ್ಡಿನ ನಂಬರ್ 31, 30 ಅಂತ ಹೇಳಿ ಹಾಕಿರುವ ಕ್ರಮವನ್ನು ಸರ್ಕಾರದ ಅಧಿಸೂಚನೆಯ ಪ್ರಕಾರ 30ನೇ ತಾರೀಕು ಅಂತಿಮ ಗಡುವು ಕೊಟ್ಟು ಆಕ್ಷೇಪಣೆಯ ಪತ್ರವನ್ನು ಕೇಳಿದ್ರು. ಅದನ್ನು ಸಲ್ಲಿಸಲಿಕ್ಕಾಗಿ ಇವತ್ತು ಗ್ರಾಮದ ಹೋರಾಟ ಸಮಿತಿಗಳಿಂದ ಎಲ್ಲರೂ ಕೂಡ ಬಂದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಗೆಜ್ಜಲಗೆರೆ ಗ್ರಾಮ ಅನ್ನುವ ಹೆಸರನ್ನು ತೆಗೆದು ವಾರ್ಡನ್ನ ಹೆಸರಿನಲ್ಲಿ ಬದುಕಲಿಕ್ಕೆ ಇಷ್ಟ ಇಲ್ಲ. 24ನೇ ಇಸ್ವಿಯಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಹೈಕೋರ್ಟಿನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಾವು ದಾವೆ ಹೂಡಿದ್ದೀವಿ. ಕೋರ್ಟಿನಲ್ಲಿ ವಿಷಯ ಇರುವಾಗ ಇದ್ರ ನಡುವೆ ಇಷ್ಟೊಂದು ತರಾತುರಿನಲ್ಲಿ ತಗೊಂಡಿರುವಂಥದ್ದನ್ನು ನಾವು ವಿರೋಧಿಸ್ತೀವಿ. ಆಕ್ಷೇಪಣಾ ಪತ್ರ 1700-800ವರೆಗೂ ಕೂಡ ನಮ್ಮ ಗ್ರಾಮದಲ್ಲಿ ಕೊಟ್ಟಿದ್ದಾರೆ. ಆಧಾರ್ ನಂಬರು, ಫೋನ್ ನಂಬರು, ಹೆಸರು, ಸಹಿ ಇಷ್ಟನ್ನು ಒಳಗೊಂಡಂತೆ ನಾವು ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟ ಸಮಿತಿಯಿಂದ ಹೋರಾಟಗಾರರೆಲ್ಲ ಬಂದು ಸಲ್ಲಿಸಿದ್ದೀವಿ. ಸಕಾಲಕ್ಕೆ ಯಾವುದೇ ಕಾರಣಕ್ಕೂ ನಾವು ಗ್ರಾಮವನ್ನು ಪಂಚಾಯಿತಿಯನ್ನು ನಗರಸಭೆಗೆ ಸೇರ್ಪಡೆ ಆಗಲಿಕ್ಕೆ ಒಪ್ಪೋದಿಲ್ಲ, ಅದಕ್ಕೆ ಸಮ್ಮತಿಸೋದಿಲ್ಲ. ಇದೊಂದು ಕಾರಣಕ್ಕಾಗಿ ಇವತ್ತು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ನಮ್ಮ ಊರಿಗೆ ಬಂದಿಲ್ಲ, ಅವರು ಊರನ್ನ ನೋಡಿಲ್ಲ. ಸದನದಲ್ಲಿ ಅದು ಕೃಷಿಯೇತರ ಕಾರ್ಯಕ್ರಮಗಳಿದೆ, ಆ ಕಾರಣ ನಾವು ಇದನ್ನ ಕೈ ಬಿಡ್ತೀವಿ ಅಂತ ಹೇಳ್ತಾರೆ. KR ಪೇಟೆ ಶಾಸಕರ ಒಂದು ಪ್ರಶ್ನೆಗೆ ಪಂಚಾಯಿತಿ ಉಳಿವಿನ ಹೋರಾಟಕ್ಕಾಗಿ ಸಾವಿರಾರು ಜನ 100 ದಿನಗಳ ಕಾಲ ಹೋರಾಟ ಮಾಡೋದು ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸಮಾಜಕ್ಕೆ ಗೌರವ ತರುತ್ತಾ? ಇವರನ್ನ ಚುನಾಯಿತರಾಗಿ ಮಾಡೋದು ಪ್ರಜೆಗಳ ಅಭಿಪ್ರಾಯಕ್ಕೆ ಮಾನ್ಯತೆ ಇಲ್ಲದೆ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿಕೊಂಡು ಹಳ್ಳಿಗಳನ್ನೇ ಸೇರ್ಪಡೆ ಮಾಡಿಸಿ ನಗರದ ಹೆಸರಿನಲ್ಲಿ ಕೊಳಚೆಯನ್ನು ನಾರುವಂಥ ಪ್ರದೇಶ ಮಾಡಿ ಕೊಡ್ತಿದ್ದಾರೆ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ, ಮಾತಾಡಿದರೆ ಒಪ್ಪೋದಿಲ್ಲ. ಕಾನೂನು ಅಧಿಕಾರ ಎರಡೂ ಅವ್ರ ಕೈಲಿದೆ ಅಂತ ಹೇಳಿ ಅವ್ರು ಇಷ್ಟ ಬಂದಂಗೆ ನಡ್ಕೊಳ್ತಾರೆ. ನಾವು ಏನು ಹೇಳ್ತೀವಿ ಕೇಳಬೇಕಲ್ವಾ? ಅಥವಾ ಅವ್ರು ಬಂದು ಕೇಳಿಲ್ಲ, ಮಾತಾಡಿಸಿಲ್ಲ, ಯಾರದ್ದು ಒಪ್ಪಿಗೆ ಕೇಳಿಲ್ಲ. ಇದು ಸರಿನಾ? ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಕಾನೂನುಬದ್ಧವಾಗಿ ನಾವೇನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಗೆ ಸೇರ್ಪಡೆಯನ್ನು ವಿರೋಧಿಸಿ ನಾವು 24ನೇ ಇಸ್ವಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಹಂತವಾಗಿ ಬೇಕಾದಷ್ಟು ಅಧಿಕಾರಿಗಳಿಗೆ, ಚುನಾಯಿತರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ, ಕೋರ್ಟಿಗೆ ಹೋಗಿದ್ದೀವಿ. ಹಾಗಿದ್ದರೂ ಜಿಲ್ಲಾಧಿಕಾರಿಗಳು ವಾರ್ಡನ್ನು ಮಾಡಿಬಿಟ್ಟಿದ್ದಾರೆ ನಮ್ಮ ಗ್ರಾಮವನ್ನು. ಮತ್ತು ನಗರಸಭೆಗೆ ಸೇರ್ಪಡೆ ಆಗೋಗಿದೆ ಅಂತಾರೆ. ಕೃಷಿಯೇತರ ಕಾರ್ಯಕ್ರಮಗಳು ನಡೀತಾ ಇದೆ, ಅದಕ್ಕೆ ಸೇರಿಸಿದ್ದೀವಿ ಅಂತಾರೆ. ನಮ್ಮ ಗ್ರಾಮವನ್ನು, ಪಂಚಾಯಿತಿಯನ್ನು ವಾರ್ಡ್ ಅನ್ನೋ ಹೆಸರಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅದನ್ನು ಸಮ್ಮತಿಸಲ್ಲ. ಇಡೀ ಗ್ರಾಮದ ಹೋರಾಟಗಾರರ ಪರವಾಗಿ ನಾವು ಇಷ್ಟು ಜನ ಮಾತ್ರ ಈ ಅಹವಾಲನ್ನು ಕೊಡೋಕ್ಕೆ ನಾವು ಬಂದಿದ್ದೀವಿ. ಆಕ್ಷೇಪಣಾ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾವು ತಂದು ಸರ್ಕಾರದ ಮಟ್ಟದಲ್ಲಿ ಇದನ್ನು ಮತ್ತೆ ಬಂತ ವಾಪಸ್ ಆಗುವ ಹಾಗೆ ಪಂಚಾಯಿತಿ ಉಳಿಯೋ ಹಾಗೆ ಮಾಡಬೇಕಂತ ಹೇಳ್ತೀವಿ. ಗ್ರಾಮದ ಮುಖಂಡರುಗಳು, ಸಂಘ ಸಂಸ್ಥೆಗಳ ಮುಖಂಡರುಗಳು, ಮಹಿಳಾ ಸಂಘಟಕರು, ಹೋರಾಟಗಾರರು ಎಲ್ಲರೂ ಇಲ್ಲಿದ್ದೀವಿ. 10ನೇ ತಾರೀಕುವರೆಗೆ ಅಂತ ಹೇಳಿ ಗಡುವಿತ್ತು. 3 ದಿನ ರಜೆ ಇದೆ. ಹಾಗಾಗಿ ಇವತ್ತು ಸಕಾಲಕ್ಕೆ ನಾವು 1600-700 ಸಹಿಗಳ ಜೊತೆ ಆಧಾರ್ ನಂಬರು ಮತ್ತು ಅವರ ಹೆಸರು, ಅವರ ಸಹಿ, ಫೋನ್ ನಂಬರ್ ಇಷ್ಟನ್ನು ದಾಖಲಿಸಿ ಅವರದೇ ಹಸ್ತಾಕ್ಷರದಲ್ಲಿ ಸಹಿ ಮಾಡಿಸಿ ಒಟ್ಟು ಆಕ್ಷೇಪಣಾ ಪತ್ರವನ್ನು ಹೆಚ್ಚು ಕಮ್ಮಿ 1,25,000 ಜನ ನಾವು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಇದೆಲ್ಲ ಸಕಾಲದಲ್ಲಿ ನೀವು ಏನು ಕ್ರಮ ಮಾಡಬೇಕು ಮಾಡಬೇಕು. ಗ್ರಾಮವನ್ನು ವಾರ್ಡನ್ನಾಗಿ ನಾವು ಒಪ್ಪೋದಿಲ್ಲ. ಗೆಜ್ಜಲಗೆರೆ ಗ್ರಾಮವನ್ನು ವಾರ್ಡ್ ಆಗಿ ಒಪ್ಪೋದಿಲ್ಲ. ಗೆಜ್ಜಲಗೆರೆ ಗ್ರಾಮವನ್ನು ವಾರ್ಡ್ ಆಗಿ ಒಪ್ಪೋದಿಲ್ಲ. ಅಧಿಕಾರಿಗಳ ಕ್ರಮವನ್ನ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮದ ಹೆಸರಿನ ಬದಲು ವಾರ್ಡ್ ಅನ್ನಾಗಿ ಪರಿವರ್ತಿಸಿರುವ ಜಿಲ್ಲಾಧಿಕಾರಿಗಳ ಕ್ರಮವನ್ನ ಶಾಸಕರಾದ ಉದಯರವರು ಹಾಗೂ ಜಿಲ್ಲಾಧಿಕಾರಿಗಳು ಕೈಗೊಂಡಿರುವ ನಿಲುವನ್ನ ಕರ್ನಾಟಕ ಸರ್ಕಾರ
ಕೃಷಿಯೇತರ ಭೂಮಿ ಇದೆ ಅಂತ ಹೇಳಿ ಇವತ್ತು ನಮ್ಮ ನಗರಸಭೆಗೆ ಪಂಚಾಯಿತಿಯನ್ನು ಕೈ ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿರೋದನ್ನ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.